ಓಂ ಸಾಯಿರಾಮ್ 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 ಓಂ ಸಾಯಿರಾಮ್. ಶಿರಡಿ ಸಾಯಿಬಾಬಾರ ಮುಂದಿನ ಚರಿತ್ರೆ. ತಾಯಿ ತುಂಬ ಹಸಿವು, ಚಳಿಯೊಂದಿಗೆ ಹಸಿವಿನ ಬಾಧೆಯೂ ಹೆಚ್ಚುತ್ತಿದೆ. ದಯಾರ್ಧ ಭಾವದ ಬಾಮನಿಗೆ ದಿಕ್ಕು ತೋಚದಂತಾಯಿತು. ಆದರೂ ಅಷ್ಟಿಷ್ಟು ಉಳಿದಿದ್ದ ಅನ್ನಕ್ಕೆ ಮಜ್ಜಿಗೆ ಹಾಕಿ ವೃದ್ಧನಿಗೆ ಕೊಟ್ಟು ಮತ್ತೆ ಬಾಗಿಲು ಹಾಕಿಕೊಂಡಳು. ಸ್ವಲ್ಪ ಕಾಲದ ನಂತರ ಮತ್ತೆ ಬಾಗಿಲು ಬಡಿಯುತ್ತಿರುವುದು ಸದ್ದು ಕೇಳಿಬಂತು. ಇಂತಹ ಪ್ರಸಂಗ ಅದು ಅವಹೇಳೆಯ ರಾತ್ರಿಯಲ್ಲಿ ಅಂದುಕೊಳ್ಳುತ್ತಾ ಮತ್ತೆ ಒಲ್ಲದ ಮನದಿಂದಲೇ ಬಾಗಿಲು ತೆಗೆದಳು. ವೃದ್ಧ ಅಂಗಲಾಚಿದ. ಅಮ್ಮ, ಕಾಲು ತುಂಬ ನೋಯುತ್ತಿದೆ, ಸ್ವಲ್ಪ ನಿಧಾನವಾಗಿ. ನೀನೇ ನನ್ನ ಕಾಲನ್ನು ಕೈಗಳಿಂದ ನೀಡಲಾರೆಯಾ? ಸಾದಿಗೆ ವೃದ್ಧನ ಮಾತುಗಳು ಗರಬಡಿಸತೊಡಗಿದವು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಇಂಥ ಪೇಚಿಗೆ ಸಿಕ್ಕುತ್ತಿದ್ದೇನೆ ಅಂದುಕೊಳ್ಳುತ್ತಾ ಅಸಹಾಯಕ ಸ್ಥಿತಿಯಲ್ಲಿ ಸುತ್ತಲೂ ನೋಡುತ್ತಾ ತನ್ನ ಆರಾಧ್ಯ ದೇವಿಯಾದ ಪಾರ್ವತಿ ಮಾತೆಯನ್ನೇ ಮನಸ್ಸಿನಲ್ಲಿ ಭಕ್ತಿಯಿಂದ ಸ್ಮರಿಸಿದಳು. ವೃದ್ಧ ವೇಷದ ಪರಮೇಶ್ವರನು ಹಾಗೆ ಅವಳತ್ತ ಅನನ್ಯ ಧನ್ಯತೆಯ ದೃಷ್ಟಿಯಿಂದ ನೋಡುತ್ತಲೇ ಇದ್ದ. ಪಾರ್ವತಿ ಮಾತೆಯ ಪರಮಭಕ್ತ ಎನಿಸಿದ ದೇವಗಿರಿಯಮ್ಮ ಈಗ ದಿಕ್ಕು ತೋಚದಂತೆ ಹೊರಗೆ ಬೇರೆ ಯಾರಾದರೂ ಪರಿಚಯಸ್ಥರಿರಬಹುದೆಂದು ಮತ್ತೆ ಹೊರಗೆ ಬಂದು ದೃಷ್ಟಿ ಹರಿಸಿದಳು. ಇಲ್ಲ, ಯಾರೊಬ್ಬರೂ ಕಂಡುಬರುತ್ತಿಲ್ಲ. ಏಕಮ್ಮ ಹೀಗೆ ಅನುಮಾನಿಸುತ್ತಿದ್ದಿ? ನನ್ನ ಬಗ್ಗೆ ನಿನಗೆ ಸಂದೇಹವಾ? ನನ್ನ ವಯಸ್ಸಿಗಾದರೂ ಗೌರವ ಕೊಡುತ್ತಿಲ್ಲವಾ ಎಂದು ಅನುರೋಧಿಸತೊಡಗಿದ. ವಿವೇಶತೆಯಲ್ಲಿಯೇ ಹಿಂತಿರುಗಿದ ಸಾಧ್ವಿ ಈಗ ಉಭಯ ಸಂಕಟದಲ್ಲಿ ಸಿಕ್ಕಿ ತೊಳಲಾಡುತ್ತಿರುವಂತೆ ಸಿಡಿಮಿಡಿಗೊಳ್ಳುತ್ತಾ ಕಡೆಗೆ ಪರಿಹಾರಕ್ಕಾಗಿ ಅನನ್ಯ ಭಕ್ತಿಯಿಂದ ತನ್ನ ಆರಾಧ್ಯ ದೇವಿಯಾದ ಜಗಜ್ಜನನಿ ಪಾರ್ವತೀ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಮೊರೆಯಿಡತೊಡಗಿದಳು. ಅನುಮಾನ ಹೆಚ್ಚಾಗಿ ಮುದುಕನ ಕಡೆಗೆ ತಿರಸ್ಕಾರ ದೃಷ್ಟಿ ಬೀರುತ್ತಾ ಒಳಗೆ ಹೋಗಿ ಬಾಗಿಲಿಗೆ ಅಗುಳಿ ಹಾಕಿಕೊಂಡಳು. ಭಯಗಾಬರಿಯ ಎದೆಬಡಿತವನ್ನು ತಡೆಯಲು ಹೃದಯವನ್ನು ತನ್ನ ಎರಡೂ ಮುಷ್ಟಿಗಳಿಂದ ಭದ್ರವಾಗಿ ಅದುಮಿಕೊಂಡಳು. ಭಾವೋದ್ರಿಕ್ತತೆಯಲ್ಲಿ ಬೆವರುಹನಿಗಳು ಶ್ವೇತಬಿಂದುಗಳ ರೀತಿಯಲ್ಲಿ ಬೆದರು ಮುಖದಲ್ಲಿ ಮೂಡತೊಡಗಿದವು. ಆ ಹಣ್ಣು ಮುದುಕ ಮತ್ತೆ ಬಾಗಿಲು ತಟ್ಟುತ್ತಾ ಸದ್ದು ಮಾಡತೊಡಗಿದ. ಸದ್ದಿಗೆ ಹೃದಯ ಬಡಿತ ಇನ್ನೂ ಹೆಚ್ಚಿತು. ಗಂಡ ಬೇರೆ ಇಂಥ ಸಮಯದಲ್ಲಿ ಮನೆಯಲ್ಲಿಲ್ಲ. ಕತ್ತಲ ಕರಾಳ ರಾತ್ರಿ, ಅವಹೇಳ ಸಮಯ. ಮನೆಯಲ್ಲಿ ಒಬ್ಬಳೇ ವಿಷ ಕುಡಿದು ಪ್ರಾಣ ಬಿಡಲಾ ಎಂದು ಯೋಚಿಸುತ್ತಿದ್ದಂತೆ ಮನೆಯ ಹಿಂಬಾಗಿಲಿನಿಂದ ದೇವಪ್ರಭೆಯ ಮುಖದಲ್ಲಿ ಬಂದು ಪಾರ್ವತೀ ಮಾತೆಯ ಸಾಧ್ವಿಯ ಕಣ್ಮುಂದೆ ಕಾಣಿಸಿಕೊಂಡಳು. ಪ್ರೀತ್ಯಾದರದ ದೃಷ್ಟಿಯಿಂದ ನೋಡುತ್ತಾ ಸಾಧ್ವಿಯನ್ನು ಉದ್ದೇಶಿಸಿ ಹೇಳಿದರು. ತಾಯಿ, ಯಾವುದೋ ಸೇವಾಕಾಂಕ್ಷೆಯ ಸಲುವಾಗಿ ನಮ್ಮ ಮಂದಿರಕ್ಕೆ ಬಂದಿದ್ದೀಯಂತೆ. ನನಗೂ ಬೆಟ್ಟದಷ್ಟು ಕೆಲಸ. ನಿನ್ನನ್ನು ಸಂಧಿಸಲು ಸಾಧ್ಯ ಆಗಲಿಲ್ಲ. ಆದರೂ ಅಷ್ಟೊಂದು ಬಿಡುವಿಲ್ಲದ ಕಾರ್ಯದಲ್ಲೂ ಹೇಗೋ ಬಿಡುವು ಮಾಡಿಕೊಂಡು ಬಂದಿದ್ದೇನೆ. ನನ್ನಿಂದ ಏನಾಗಬೇಕಾಗಿತ್ತು? ಸಾಧ್ವಿ ಆಕೆಯ ಬಾಯಿಂದ ಬಂದ ಮಾತನ್ನು ಕೇಳುತ್ತಿದ್ದಂತೆ, ಮಹಾಮಾತೆ ಈ ವೇಷದಲ್ಲಿ ಬಂದಿರಬಹುದೇ? ಇಲ್ಲವೇ ನನಗೆ ನೆರವಾಗಲು ಈಕೆಯನ್ನು ಕಳುಹಿಸಿರಬಹುದೇ ಎಂಬ ವಿಚಾರ ಮನಸ್ಸಿನಲ್ಲಿ ಮೂಡತೊಡಗಿತು. ಮನಸ್ಸಿನಲ್ಲೂ ಒಂದು ಅಲೌಕಿಕ ರೀತಿಯ ಸಮಾಧಾನ, ಸಾಂತ್ವನ ಉಂಟಾಗತೊಡಗಿತು. ಇಷ್ಟಾದರೂ ಮಂದಿರದಲ್ಲಿ ಆವರಿಸಿದ ಭಯಗಾಬರಿಯ ಮನೋಭಾವ ಇನ್ನೂ ಪೂರ್ಣವಾಗಿ ಕದಲಿರಲಿಲ್ಲ. ಬಂದಿದ್ದ ದೇವಾಂಗನೆಯನ್ನು ಮುದುಕನಿದ್ದ ಜಗುಲಿಗೆ ಕಾಲೊತ್ತಲು ಕಳುಹಿಸಿ ತಾನು ಮನೆಯೊಳಗೆ ಬಂದು ಬಾಗಿಲು ಹಾಕಿಕೊಂಡಳು. ಇಷ್ಟಾದರೂ ಸಾಧ್ಯೆಯ ಮನಸ್ಸು ಬಾಗಿಲು ತೆಗೆದು ಹೊರಗೆ ನೋಡಲು ಕಾತುರಿಸುತ್ತಲೇ ಇತ್ತು. ಕೆಲ ಕ್ಷಣಗಳಲ್ಲಿ ಮತ್ತೆ ತನ್ನ ಮಾನಸಿಕ ತೂಕವನ್ನು ಸಮನಗೊಳಿಸಲು ಬಾಗಿಲು ತೆಗೆದು ಹೊರಬಂದಳು. ಪರಮಾಶ್ಚರ್ಯ ಎಂಬಂತೆ ವೃದ್ಧನಾಗಲಿ ಚೆಲುವೆಯಾಗಲಿ ಕಾಣಿಸಲಿಲ್ಲ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರನೇ ಸನ್ಮುಖರಾಗಿ ಅಭಯ ಹಸ್ತದೊಂದಿಗೆ ಸಾಧ್ವಿಯನ್ನು ನೋಡುತ್ತಾ ನಿಂತಿದ್ದು ಗೋಚರವಾಯಿತು. ಸಾಧ್ವಿ ಅಲೌಕಿಕ ಆನಂದದ ಹರಿಯಲ್ಲಿ ತೇಲಿ ಮುಳುಗು ಹಾಕತೊಡಗಿದಳು. ಬಾಯಿಂದ ಮಾತೇ ಹೊರಬರಲಿಲ್ಲ. ಮೂಕಳಂತೆ ಇರುವರನ್ನು ತನ್ನ
ಅವಿವೇಕಕ್ಕಾಗಿ ಮಿರುಗುತ್ತಾ ಆನಂದ ಭಾಷ್ಯಗಳೊಂದಿಗೆ ನೋಡತೊಡಗಿದಳು. ಆನಂದಾತಿರೇಕತೆಯಲ್ಲಿಯೇ ಇರುವರ ಪದ್ಮಯುಗಗಳನ್ನು ಸ್ಪರ್ಶಿಸುತ್ತಾ ಕಣ್ಣುಗಳಿಂದ ಹೊರಚಿಮ್ಮುತ್ತಿದ್ದ ಆನಂದದ ಹನಿಗಳಿಂದಲೇ ತೊಳೆದಳು. ಪರಮೇಶ್ವರ ಸಂತೃಪ್ತ ಮನೋಭಾವದಿಂದ ತನ್ನ ಪ್ರಾಣವಲ್ಲಭೆಯ ಕಡೆ ಮಂದಸ್ಮಿತನಾಗಿ ನೋಡುತ್ತಾ ಭಕ್ತಿಯನ್ನು ಅನುಗ್ರಹಿಸಲು ಆಗ್ರಹಿಸಿದ. ಪಾರ್ವತಿ ಮಾತೆ ಎಷ್ಟಾದರೂ ಜಾಣತನದಿಂದಲೇ ಪತಿಯ ಮುಖಾರವಿಂದದ ಕಡೆ ಅವಲೋಕಿಸುತ್ತಾ ವಿನಮ್ರ ಮನೋಭಾವದಿಂದಲೇ ಬಾಯಿಂದ ಮಾತಿನ ಮುತ್ತುಗಳನ್ನು ಉದುರಿಸತೊಡಗಿದಳು. ಆಕೆಯ ಭಕ್ತಿಭಾವಕ್ಕೆ ತುಂಬ ಸುಪುತ್ರರೆನಿಸಿದವರು ಅಂದರೆ ನೀವು ತಾನೇ. ನೀವೇ ರನ್ಮನಪೂರ್ವಕವಾಗಿ ನಿಮ್ಮ ಭಕ್ತಿಯನ್ನು ಅನುಗ್ರಹಿಸಿ ಕೃಪಾದೃಷ್ಟಿ ಬೀರಿ. ಹಾಗಲ್ಲ ದೇವಿ, ಆಕೆ ಈಗ ನನ್ನ ಭಕ್ತಳೇ ಆದರೂ ಆಕೆಯ ಆರಾಧ್ಯ ದೇವಿ ನೀನೇ ತಾನೇ. ಆಕೆಗೆ ನೆರವಾದರೂ ಸಹ ನೀನೇ ಅಲ್ಲವಾ. ಹೀಗಿರುವಾಗ ಭಕ್ತೆಯ ಮನೋಭೀಷ್ಟವನ್ನು ನಡೆಸಿಕೊಡುವುದು ಭಗವತಿಯಾದ ನೀನೇ ಧರ್ಮ ತಾನೇ. ಪರಶಿವ ಅದೇ ಮಂದಸ್ಮಿತ ಮುಖದಿಂದಲೇ ಪಾರ್ವತೀದೇವಿಯನ್ನು ನೋಡುತ್ತಾ ಅನುಗ್ರಹಿಸಲು ಒತ್ತಾಯಪಡಿಸಿದ. ಈಗ ಭಕ್ತವತ್ಸಲೆ ಆದ ಜಗನ್ಮಾತೆ ಅನುಮೋದಿಸಲೇಬೇಕಾಯಿತು. ಮನದಲ್ಲಿಯೇ ನೆಲೆಯಾಗಿ ನಿಂತಿರುವ ಪತಿದೇವರನ್ನು ವಂದಿಸುತ್ತಾ ತಮ್ಮಿರುವರ ಪಾದಾರವಿಂದಗಳ ಮೇಲೆ ನಿರ್ಮಲ ಮುಗ್ಧ ಮನದ ಮಗುವಿನಂತೆ ತಲೆ ಇಟ್ಟುಕೊಂಡಿದ್ದ ದೇವಗಿರಿಯಮ್ಮನನ್ನು ಆಶೀರ್ವದಿಸುತ್ತಾ ಹೇಳಿದಳು. ಓಂ ಸಾಯಿರಾಮ್, 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 ಓಂ ಸಾಯಿರಾಮ್. 11 ಬಾರಿ ಪಠಿಸಿ ನಿಮ್ಮೆಲ್ಲ ಆಸೆಗಳು ಈಡೇರುತ್ತದೆ.